ನಮಸ್ಕಾರ. ಮತ್ತೊಂದು ಇವತ್ತು ಹೊಸ ಬಸ್ ಜರ್ನಿ ತಂದಿದೆ ನಿಮಗೆ ಬೆಂಗಳೂರಿಂದ ಹೈದರಾಬಾದ್ಗೆ. ಸೊ ಈ ಬಸ್ ಅಲ್ಲಿ ಜರ್ನಿ ಮಾಡ್ತಾ ಇದೀನಿ. ಸೊ ನಾನು ಬುಕ್ ಮಾಡ್ಕೊಂಡಿದ್ದು ಅಭಿ ಬಸ್ ಅಲ್ಲಿ. ಸೊ ಆಲ್ರೆಡಿ ನಮ್ಮ ಬಸ್ ಬಂತ ಸ್ಟ್ರೀಮ್ ಲೈನ್. ಸೊ ಟೈಮ್ ಬಂದು 8 ಗಂಟೆ 39 ನಿಮಿಷ ಮಾಡುವಂತ ಬ್ಲಾಂಕೆಟ್. ಸೊ ಈ ತರ ಇದೆ ನೋಡಿ. ಸೊ ಇದೊಂದು ಇನ್ನೊಂದೇನಪ್ಪ ಅಂದ್ರೆ ಮೇನ್ ಥಿಂಗ್ ಇದರಲ್ಲಿ. ಸೊ ನಿಮ್ಗೆ ಲೆಂತ್ ಬಂದು ಅಂದ್ರೆ ಸೀಟಿಂಗ್ಸ್ 6 ಫೀಟ್ ಬರುತ್ತೆ. ಸೊ ಮಾಮೂಲಿ ನಿಮಗೆ 5 ಒಳಗಡೆ ಬಂದ ಈ ತರ ಕಾನ್ಸೆಪ್ಟ್ ನೋಡೋಣ. ಇಂಟೀರಿಯಲ್ ಎಲ್ಲ ಹೆಂಗೆ ಒಂದು ಸ್ವಲ್ಪ ತೋರಿಸ್ಕೊಡ್ತಾರೆ. ಅಪ್ಪರ್ ಬೆಡ್. ಸೊ ಇದು ಮುಂದೆ ಎಲ್ಲ ಲೋವರ್ ಸ್ಟ್ರೀಮ್ ಲೈನ್. ಔಟ್ಲುಕ್ ಆವಾಗಲೇ ತೋರಿಸಿಲ್ಲ ಗಾಡಿ, ಬಟ್ ಇವಾಗ ತೋರಿಸ್ತೀನಿ ಬನ್ನಿ. ಇದು ಬಿಸ್ನೆಸ್ ಕ್ಲಾಸ್ ಅಂತ ಕರೀತಾರ ಸ್ಟ್ರೀಮ್ ಲೈನ್ ಒಳಗೆ. ಒಂಥರ ಹಾರ್ಸ್ ಹೊಡೆದಂಗ ಬರೋಣ. ಟೈಮ್ ಬಂದು 2 ಗಂಟೆ 57 ನಿಮಿಷ ಆಯ್ತು. ಸೊ ಇಲ್ಲಿ ಬಂದು ಒಂದು ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ದಾರೆ. ಟೈಮ್ ಬಂದು 5 ಗಂಟೆ 26 ನಿಮಿಷ. Stop is Miapur. Please be sure to take all your belongings. ಸೊ ಇಲ್ಲೇ ಲಕ್ಡಿ ಕಪ್ಪಲಿಗೆ ಬಂದು ಡ್ರಾಪ್ ಮಾಡಿದ್ರೆ. ಟೈಮ್ ಬಂದು ಕರೆಕ್ಟ್ ಆಗಿ 6 ಗಂಟೆ 32 ನಿಮಿಷ. ಸೊ ನಮಸ್ಕಾರ. ಮತ್ತೊಂದು ಇವತ್ತು ಹೊಸ ಬಸ್ ಜರ್ನಿ ತಂದಿದೆ ನಿಮಗೆ ಬೆಂಗಳೂರಿಂದ ಹೈದರಾಬಾದ್ಗೆ. ಸೊ ಈ ಬಸ್ ಅಲ್ಲಿ ಜರ್ನಿ ಮಾಡ್ತಾ ಇದೀನಿ. ಸೊ ನಾನು ಬುಕ್ ಮಾಡ್ಕೊಂಡಿದ್ದು ಅಭಿ ಬಸ್ ಅಲ್ಲಿ. ಸೊ ಬಸ್ ಬಗ್ಗೆ ಹೇಳಿದ್ರೆ ಸ್ಟ್ರೀಮ್ ಲೈನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವ್ರದ್ದು. ಸೊ ಬ್ರ್ಯಾಂಡ್ ನ್ಯೂ ಬಸ್ ಇದು. ಭಾರತ್ ಬೆಂಚ್ 13.5 ಬಿಲ್ಟ್ ಬೈ ವಿರಾ ವೀಟ್ ಅಂತ V8 ಅಂತ ಹೇಳ್ಬಿಟ್ಟು. ಸೊ ಈ ಬಸ್ಸಿನ ಹೆಸರು ಬಂದು ಅಂದ್ರೆ ಸ್ಟ್ರೀಮ್ ಲೈನ್ ಅವ್ರು ಕರೆಯೋದು ಬಿಸ್ನೆಸ್ ಕ್ಲಾಸ್ ಅಂತ ಹೇಳ್ಬಿಟ್ಟು. ಸೊ ಒಳಗಡೆ ಇರೋದು ವೈಟ್ ಅಂಡ್ ವೈಟ್ ಬೆಡ್ ಕವರು, ಮತ್ತೆ ಪಿಲ್ಲೋ, ಮತ್ತೆ ಬ್ಲಾಂಕೆಟ್, ಸೊ ವಾಟರ್ ಬಾಟ್ಲು, ಮತ್ತೆ ಹೆಡ್ ರೆಸ್ಟ್, ಬ್ಯಾಕ್ ರೆಸ್ಟ್. ಸೊ ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಸೊ ಪ್ಯಾಸೆಂಜರ್ ಅಂತ ಹೇಳ್ಬಿಟ್ಟು. ಸೊ ಇದನ್ನೊಂದು ಫುಲ್ ಜರ್ನಿ ತೋರಿಸ್ತೀನಿ ನಿಮಗೆ. ಆನ್ ಟೈಮ್ ರೀಚ್ ಆಗುತ್ತೆ, ವಾಶ್ರೂಮ್, ಮತ್ತೆ ಸೊ ಎಲ್ಲೆಲ್ಲಿ ಗಾಡಿ ಸ್ಟಾಪ್ ಮಾಡ್ತಾರೆ. ಸೊ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಬನ್ನಿ ನಿಮ್ಗೆ. ಸೊ ಆಲ್ರೆಡಿ ನಮ್ಮ ಬಸ್ ಬಂತ ಸ್ಟ್ರೀಮ್ ಲೈನ್. ಸೊ ಟೈಮ್ ಬಂದು 8 ಗಂಟೆ 39 ನಿಮಿಷ. ಸೊ 8:45 ಇಲ್ಲಿ ಡಿಪಾರ್ಚರ್. ಸೊ ಇಲ್ಲಿ ಮೆಜೆಸ್ಟಿಕ್ ಮುಂದ್ಗಡೆ ಪಿಕಪ್ ಪಾಯಿಂಟ್ ಇರುತ್ತೆ. ಸೊ ಬನ್ನಿ ಬಸ್ ತೋರಿಸ್ತೇನೆ ಒಳಗಡೆ. ಹಂಗೆ ಡ್ರೈವರ್ನು ಕೂಡ ಮಾತಾಡ್ಸೋಣ, ಒಂದು ಸಣ್ಣದಾಗಿ ಇಂಟರ್ವ್ಯೂ ಮಾಡೋಣ ಅವ್ರನ್ನು ಕೂಡ. ಸ್ಟ್ರೀಮ್ ಲೈನ್ ಅಮೇಜಿಂಗ್. ಸೊ ಬ್ರ್ಯಾಂಡ್ ನ್ಯೂ ಬಸ್ ಇದೆ. ಒಳಗಡೆ ಇಂಟೀರಿಯಲ್ ಮಾತ್ರ ತೋರಿಸ್ತೇನೆ ನಿಮಗೆ. ಅಮೇಜಿಂಗ್ ಇದೆ ಬನ್ನಿ. ಸೊ ಒಳಗಡೆ ಇಂಟೀರಿಯಲ್ ಮಾತ್ರ ಸಕ್ಕತ್ತೈತಲ್ಲ. ಫುಲ್ಲಿ ವೈಟ್ ಅಂಡ್ ವೈಟ್. ಮತ್ತೆ ಬ್ಲಾಂಕೆಟ್ ಕೂಡ ವೆಂಟರ್ ವ್ಯಾಮ್ ಅಂತ ಬ್ಲಾಂಕೆಟ್ ಹೆಸರು ಇರುತ್ತೆ. ವೆಂಟರ್ ಅಂತಾನೆ. ಸೊ ಮನೇಲಿ ಯೂಸ್ ಮಾಡೋದು ಒಂದು ಬ್ರ್ಯಾಂಡೆಡ್ ಹೆಸರು ಅದ. ಬನ್ನಿ ಅದನ್ನು ತೋರಿಸ್ತೇನೆ ನಿಮಗೆ. ಸೊ ಇದು ಬಂದ ಬ್ಲಾಂಕೆಟ್ ಅಣ್ಣ. ಸೊ ಮನೇಲಿ ಯೂಸ್ ಮಾಡೋಂಥ ಬ್ಲಾಂಕೆಟ್. ಸೊ ಈ ಥರ ಇದೆ ನೋಡಿ. ಸೊ ಇದೊಂದು ಇನ್ನೊಂದೇನಪ್ಪ ಅಂದ್ರೆ ಮೇನ್ ಥಿಂಗ್ ಇದರಲ್ಲಿ. ಸೊ ನಿಮ್ಗೆ ಲೆಂತ್ ಬಂದು ಅಂದ್ರೆ ಸೀಟಿಂಗ್ಸ್ 6 ಫೀಟ್ ಬರುತ್ತೆ. ಸೊ ಮಾಮೂಲಿ ನಿಮಗೆ 5.6 5.7 ಕೊಡ್ತಾರೆ. ಇವತ್ತು 6 ಫೀಟ್ ಬರುತ್ತೆ. ಸೊ ವಾಟರ್ ಬಾಟ್ಲು ಒಂದು 1/2 ಲೀಟರ್ ವಾಟರ್ ಬಾಟ್ಲ್ ಕೊಡ್ತಾರೆ, ಅದು ಬಿಸ್ಲೇರಿ. ಸೊ ಇನ್ನು ಕಂಫರ್ಟ್ ಅಂತ ಬಂದರೆ ನಿಮಗೆ ಸೊ ಹೆಡ್ ರೆಸ್ಟು ಮತ್ತು ಬ್ಯಾಕ್ ರೆಸ್ಟು. ಸೊ ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ USB ಪಿನ್ ಚಾರ್ಜರು ಮತ್ತು ಸಿ ಪಿನ್ ಚಾರ್ಜರ್ ಕೂಡ. ಸಿ ಪಿನ್ ಇಲ್ಲ, USB ಇದೆ, ಮತ್ತು ನಿಮಗೆ ಪಿನ್ ಚಾರ್ಜರ್ ಅಂತ ಕೊಡ್ತಾರೆ. ಸೊ ಇನ್ನೊಂದು ಬಂದು ನಿಮಗೆ ಪ್ರತಿಯೊಂದು ಬೆಡ್ಡಿಗೂ ಕೂಡ ಎಮರ್ಜೆನ್ಸಿ ಹ್ಯಾಮರ್ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲದೆ ನೋಡಿ. ಸೊ ಸಿಂಗಲ್ ಬೆಡ್ಡಲ್ಲಿ ನಿಮಗೆ AC ಬ್ಲೋರು ಮತ್ತು 2 AC ಬ್ಲೋರ್ ಕೊಟ್ಟಿರ್ತಾರೆ. ಸೊ ಇಲ್ಲೂ ಕೂಡ ಹೆಡ್ ರೆಸ್ಟು ಬ್ಯಾಕ್ ರೆಸ್ಟು ಅದೊಂದು ರೀಡಿಂಗ್ ಲೈಟ್ ಕೊಟ್ಟಿರ್ತಾರೆ. ಸಣ್ಣ ಪುಟ್ಟ ಬ್ಯಾಗ್ಗಳಿದ್ದರೆ ನಿಮಗೆ ಸಿಂಗಲ್ ಬೆಡ್ಡು ಮತ್ತು ಡಬಲ್ ಬೆಡ್ಡಲ್ಲಿ ಕೂಡ ರ್ಯಾಕ್ಗಳು ಕೊಟ್ಟಿದ್ದಾರೆ. ಸೊ ಬ್ಯಾಗ್ಗಳು ಸಣ್ಣ ಪುಟ್ಟ ಲಗೇಜ್ ಏನಾರು ಇದ್ದರೆ ಇಟ್ಕೋಬೋದು. ದೊಡ್ಡ ಲಗೇಜ್ ಇದ್ದರೆ ಡಿಕ್ಕಿಯಲ್ಲಿ ಇಟ್ಕೋಬೋದು. ಸೊ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಮಾಡ್ತಾರೆ ಏನು ಫುಲ್ ಕಂಪ್ಲೀಟ್ಲಿ ಜರ್ನಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಬನ್ನಿ. ಒಳಗಡೆ ಬಂದ ಈ ಥರ ಕಾನ್ಸೆಪ್ಟ್ ನೋಡೋಣ. ಇಂಟೀರಿಯಲ್ ಎಲ್ಲ ಹೆಂಗೆ ಒಂದು ಸ್ವಲ್ಪ ತೋರಿಸ್ಕೊಡ್ತಾರೆ. ಅಪ್ಪರ್ ಬೆಡ್. ಸೊ ಇದು ಮುಂದೆ ಎಲ್ಲ ಲೋವರ್ಸ್ ಬೆಡ್. ಸೊ ಇದು ಒಂದು ಸಿಂಗಲ್ ಬೆಡ್. ಇದು ಒಂದು L3. ಸೊ ಇನ್ನೊಂದು ಬೆಡ್. ಸೊ ಬನ್ನಿ ನೀರು ಶಾಪ್ ಕೊಡ್ತಾರೆ. ಏನೋ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಹಂಗೆ. ಸೊ ಮಸ್ತ್ ಕ್ಲೀನ್ ಆ್ಯಂಡ್ ಲೈಟಿಂಗ್ ಮಾತ್ರ ಫುಲ್ಲಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಆನ್ ಟೈಮಿಗೆ ಬಂದ ಗಾಡಿ ಮೂವ್ ಆಯ್ತು. 8 ಗಂಟೆ 52 ನಿಮಿಷ. ಸೊ ಆಲ್ರೆಡಿ ಆನಂದರ ಸರ್ಕಲ್ ದಾಟಿ ರೇಸ್ ಕೋರ್ಸ್ ಹತ್ರ ಮೂವ್ ಆಗ್ತಾ ಇದೆ ಗಾಡಿ. ಸೊ ಬ್ರ್ಯಾಂಡ್ ನ್ಯೂ. ಸೊ ಭಾರತ್ ಬೆಂಚ್ ಬ್ರ್ಯಾಂಡ್ ನ್ಯೂ ಇದೆ ಬಸ್ ಬಂದು. ಸೊ ಜಸ್ಟ್ 3ನೇ ಟ್ರಿಪ್ ಅನ್ಕೋತೀನಿ ಇವಾಗ ಇದು. ಬಿಲ್ಟ್ ಬಂದು ವಿರಾ V8.
ಸ್ಟ್ರೀಮ್ ಲೈನ್ ಔಟ್ಲುಕ್ ಆವಾಗಲೇ ತೋರಿಸಿಲ್ಲ ಗಾಡಿ, ಬಟ್ ಇವಾಗ ತೋರಿಸ್ತೀನಿ ಬನ್ನಿ. ಇದು ಬಿಸ್ನೆಸ್ ಕ್ಲಾಸ್ ಅಂತ ಕರೀತಾರೆ ಸ್ಟ್ರೀಮ್ ಲೈನ್ ಒಳಗೆ. ಒಂಥರ ಹಾರ್ಸ್ ಹೊಡೆದಂಗ ಓಡುತ್ತೆ ಇದು ಗಾಡಿ. ನೋಡಿ ಬಿಸ್ನೆಸ್ ಕ್ಲಾಸ್. ಸೊ ಡಿನ್ನರ್ ಬ್ರೇಕ್ಸ್ ಮುಗಿಸ್ಕೊಂಡು ಗಾಡಿ ಆಲ್ರೆಡಿ ಮೂವ್ ಆಗತ್ತೆ. ಸೊ ಇಲ್ಲಿ ವಾಶ್ರೂಮ್ ಮತ್ತೆ ಡಿನ್ನರ್ ಬ್ರೇಕ್ ಕೊಟ್ಟಿರ್ತಾರೆ. ಶ್ರೀಕೃಷ್ಣ ಹೋಟೆಲ್ ಅಂತ ಬರುತ್ತೆ. ಸೊ ಬನ್ನಿ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಆಗುತ್ತೆ ಏನೋ ಅದನ್ನ ತೋರ್ತಾ ಹೋಗ್ತೀನಿ ನಿಮಗೆ. ಕರ್ನಾಟಕ ಬಾರ್ಡರ್ ಕ್ರಾಸ್ ಆಗಿ ಆಂಧ್ರ ಬಾರ್ಡರ್ ಹತ್ರ ಎಂಟ್ರ್ ಮತ್ತು 11 ಗಂಟೆ 22 ನಿಮಿಷ. ಆಫ್ ಸೈಡಲ್ಲಿ ಪೈಲಟ್ ಅವರೇ ಇದ್ದಾರೆ. ಬರೋಣ. ಟೈಮ್ ಬಂದು 2 ಗಂಟೆ 57 ನಿಮಿಷ ಆಯ್ತು. ಸೊ ಇಲ್ಲಿ ಒಂದು ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಒಂದೂವರೆ ಗಂಟೆ ನಿದ್ದೆ ಮಾಡಿದೆ ನಾನು. ಸೊ 12-12:30 ಅಷ್ಟೊತ್ತಿಗೆ ಅಂದ್ರೆ ಮಲ್ಕೊಂಡ್ಬಿಟ್ಟೆ ಹೋಗ್ಬಿಟ್ಟೆ. ಸೊ ಇಲ್ಲಿ ವಾಶ್ರೂಮ್ ಬ್ರೇಕ್ ಅಂದರೆ ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ಎಲ್ಲಿ ಶಾಪ್ ಇರಲ್ಲ. ಸೊ ಡೈರೆಕ್ಟ್ ಹೈದರಾಬಾದ್. ಇನ್ ಕೇಸ್ ಯಾರು ಎಮರ್ಜೆನ್ಸಿ ವಾಶ್ರೂಮ್ ಅಂತ ಬಂದರೂ ಕೂಡ ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ತಾರೆ ಹೇಳಿದ್ರೆ. ಸೊ ಗಾಡಿ ಮಾತ್ರ ಸಾಕಾದಾಗ ಓಡಿಸ್ರು. ಇಲ್ಲಿ ಬಂದ ವಾಶ್ರೂಮ್ ಬ್ರೇಕ್ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿರೋ ಹೋಟ್ಲಿಗೆ ಕೊಟ್ಟಿದ್ದಾರೆ. ಬನ್ನಿ. ಸೊ ಕರ್ನಲ್ ಕ್ರಾಸ್ ಆಗಿ ಟೋಲ್ ಹತ್ರ ಬಂದ್ವಿ. ಸೊ ಪೈಲಟ್ ಅವರು ಕೂಡ ಚೇಂಜ್ ಆದ್ರೆ ಇವಾಗ. ಮತ್ತೆ ಸೊ ಅವಾಗಲೇ ಓಡಿಸಿರೋ ಪೈಲಟ್ ಅವರು ರೆಸ್ಟ್ಗೆ ಹೋಗ್ತಾ ಇದ್ದಾರೆ. ಇವರು ಅವಾಗಲೇ ಭಯ್ಯ ಹಾಯ್ ಅನ್ನಿ. ಸೊ ಬೆಂಗಳೂರಿಂದ ಅಪ್ ಟು ಕರ್ನಲ್ ಕ್ರಾಸ್ ಆಗಿ ಇಲ್ಲಿವರೆಗೂ ಅವರೇ ಡ್ಯೂಟಿ ಮಾಡಿದ್ದಾರೆ. ಸೊ ಇಲ್ಲಿಂದ ಇವಾಗ ಹೈದರಾಬಾದ್ ರೀಚ್ ಆಗೋವರೆಗೂ. ಸೊ ಇವ್ರು ಸೆಕೆಂಡ್ ಪೈಲಟ್. ಸೊ ಅಂದ್ರೆ ಇವಾಗ ಓಡಿಸ್ತಾರೆ, ಅವ್ರು ಡ್ರೈವ್ ಮಾಡ್ತಾರೆ. ಸೊ ಇನ್ನೊಂದೇನಪ್ಪ ಅಂದ್ರೆ ಮೇನ್ ಸುಮಾರು ಗಾಡಿಗಳು ಇಲ್ಲಿ ವಾಶ್ರೂಮ್ಗೆ ಅಂತಾನೆ ಸ್ಟಾಪ್ ಮಾಡ್ತಾರೆ. ಬಟ್ ಇದು ಸ್ವಲ್ಪ ಕ್ಲೀನಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ಇಲ್ಲೆಲ್ಲ ಸ್ವಲ್ಪ ವಾಶ್ರೂಮ್ ನೀಟ್ ಆಗಿರಲ್ಲ. ಸೊ ಇವಾಗಲೇ ನಾವು ಸ್ಟಾಪ್ ಮಾಡಿದ್ವಲ್ಲ, ಅದಾದ್ರೆ ಸ್ವಲ್ಪ ಹೋಟೆಲ್ ಸೊ ಕ್ಲೀನ್ ಇರುತ್ತೆ. ಯಾಕಂದ್ರೆ ಅದು ಪ್ರೈವೇಟ್ ಹೋಟೆಲ್. ಇದು ಬಂದು ಇವೆಲ್ಲ ಗೌರ್ಮೆಂಟ್ ನಿಲ್ಲಿಸುವಂತ ಬಸ್ ಕ್ಲೀನ್ ಇರಬೇಕು. ಸೊ ಇದು ಸೊ ಇಲ್ಲೆಲ್ಲ ಬಸ್ ನಿಲ್ಸಿರ್ತವೆ, ಕ್ಲೀನ್ ಇರಲ್ಲ ಅಷ್ಟೇ, ಅದೇ ಪ್ರಾಬ್ಲಮ್. ಟೈಮ್ ಬಂದು 5 ಗಂಟೆ 26 ನಿಮಿಷ. ನೋಡಿ ಒಂದು ಗೋಳಿ ಮಾಡ. ಸೊ ಇವಾಗ ಕೊಂಡಾಪುರ ಬ್ರಿಡ್ಜ್ ಮೇಲಿಂದ ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ಇಲ್ಲಿ ಡ್ರಾಪಿಂಗ್ ಪಾಯಿಂಟ್ ಬಂದು ಕೊಂಡಾಪುರ ಅಂತ ಕರೀತಾರೆ ಇದಕ್ಕೆ. ಸೊ ಟೈಮ್ ಬಂದು 5 ಗಂಟೆ 54 ನಿಮಿಷ.
ಲಕ್ಡೆ ಕಬ್ಬಲ್ ಡ್ರಾಪ್ ಆಗ್ಬಿಡುತ್ತೆ. ಸೊ ಅಲ್ಲಿ ಡ್ರಾಪ್ ಆಗಿ ಸೊ ಅಲ್ಲಿ ವಿಡಿಯೋ ಎಂಡ್ ಮಾಡೋಣ. Stop is Miapur. Please be sure to take all your belongings. ಸೊ ಇದು ಬಂದು GPRS ಪ್ರಯಾಣಿಕರಕ್ಕೂ ಸೊ ನಿಮ್ಮ ವಿಜ್ಞಪ್ತಿ, ಡೆಸ್ಟಿನೇಷನ್ ಇಂದ ದಯచేసి 500 ಮೀಟರ್ ಹಿಂದೆ ಹೋಗಲಿ గమనించండి. ಅನೌನ್ಸ್ಮೆಂಟ್ ಮಾಡುತ್ತೆ. మీ ಸೊ బస్సు ಮಿಯಾಪುರ ಹತ್ರ ಹೋದ್ವಿ. మరికొన్ని ಟೈಮ್ ಬಂದು 6 నిమిషాల్లో ಗಂಟೆ 5 ನಿಮಿಷ. మియాపూర్ స్టాప్ కు ಸೊ ನೆಕ್ಸ್ಟ್ ನಾನು చేరుకుంటుంది. ಮೆಂಡಿ ಪಟ್ಟಣ ಹತ್ರ ಹೇಳ್ಕೋಬೇಕು. మీ ಸೊ ಲಾಸ್ಟ್ సామానులు ಒಂದು ಕ್ಲಿಪ್ಪಿಂಗ್ మరియు ತಗೊಂಡು మీ ಔಟ್ వ్యక్తిగత వస్తువులు సరిచూసుకోగలరు. ಸೊ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಅದನ್ನು ಕಮೆಂಟ್ಸ್ ಒಳಗೆ ಹಾಕ್ರಿ. ಹೊಳ್ಳಿ ಈ ವಿಡಿಯೋ ಅಂದ್ರೆ ಈ ಬಸ್ಸಿಂದ ಯಾವ ತರ ಅನ್ನಿಸ್ತು, ಸ್ಟ್ರೀಮ್ ಲೈನ್. ಸೊ ಬ್ರ್ಯಾಂಡ್ ನ್ಯೂ ಭಾರತ್ ಬೆಂಚ್ ಇದು. ಸೊ ಬಿಲ್ಟ್ ಬಂದು ವೀರಾ V8 ಅಂತೇಳಿ. ಸೊ ಈ ಬಸ್ಸಿಂದ ಏನು ಅನ್ಸುತ್ತೆ ಕಮೆಂಟ್ಸ್ ಅಲ್ಲಿ ಹೇಳಿ. ಮತ್ತೆ ಬೇರೆ ಯಾವ್ದಾದ್ರು ರೂಟ್ ಇದ್ರೆ ಹೆಚ್ಚಿನ ಡೀಟೇಲ್ ಕೂಡ ಇದ್ರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಮೆಸೇಜ್ ಮಾಡಿ. ಸೊ ಆ ಥರ ವಿಡಿಯೋನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇಲ್ಲೇ ಲಕ್ಡಿ ಕಪ್ಪಲಿಗೆ ಬಂದು ಡ್ರಾಪ್ ಮಾಡಿದ್ರೆ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ 32 ನಿಮಿಷ. ಸೊ ಜರ್ನಿ ಅವರ್ಸ್ ಬಂದರೆ 10 ಅವರು. ಡಿಸ್ಟೆನ್ಸ್ ಅಂತ ಬಂದರೆ 650. ಸೊ ಗಾಡಿ ಎಲ್ಲ ಸಖತ್ತಾಗಿ ಓಡಿಸಿದ್ರು. ಸೊ ಬಿಸ್ನೆಸ್ ಕ್ಲಾಸ್ ಥರನೇ ಓಡಿಸಿದ್ರು. ಸೊ ಗಾಡಿ ಇದೆ ಸ್ಟ್ರೀಮ್ ಲೈನ್. ಸೊ ಇದು ಬಂದು ಅಮೇಝಿಂಗ್. ಸೊ ಒಂದು 4ನೇ ಟ್ರಿಪ್ ಆಗಿದೆ ಗಾಡಿ ಅಷ್ಟೇ ಇದು. ಸೊ ಇರಲಿ, ಸಖತ್ತಾಗಿ ಜರ್ನಿ ಇತ್ತು. ಥ್ಯಾಂಕ್ ಯು ಸ್ಟ್ರೀಮ್ ಲೈನ್, ನೈಸ್ ಜರ್ನಿ.